ಚಪ್ಪಲೆಯಲ್ಲಿ ಹೊಡೆತಕ್ಕಂಥದ್ದು, ಅವರ ಫೋಟೋಗಳನ್ನು ಸುಡ್ತಕ್ಕಂಥ ಕೆಲಸವನ್ನು ಮಾಡಿಬಿಟ್ರು. ಅದು ಮಾಡಿದ್ದು ಸರಿ ಅಂತ ನಾನು ಹೇಳೋದಿಲ್ಲ. ಆದರೆ ಅವರ ಆಕ್ರೋಶವನ್ನು ಆ ರೀತಿ ತೀರಿಸ್ಕೊಳ್ಳುವಾಗ ಎ ಕ್ಯಾಟಗರಿಯವರು ಅವರು ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗಿತ್ತು. ಸಿ ಕ್ಯಾಟಗರಿಯವರು ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗಿತ್ತು. ಆದರೆ ಈಗೇನಾಗಿದೆ, ಎ ಕ್ಯಾಟಗರಿಯವರು ಬಿ ಕ್ಯಾಟಗರಿಯವರು ಮೇಲೆ, ಸಿ ಕ್ಯಾಟಗರಿಯವರು ಎ ಬಿ ಕ್ಯಾಟಗರಿಯವರ ಮೇಲೆ, ಅಂದರೆ ಇಂಟರ್ನಲಿ ಸಂಘರ್ಷ ಪ್ರಾರಂಭ ಆಗಿದೆ. ಇದಕ್ಕೆ ಕಾರಣ ಈ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು. ಇದು ಬೇಕಿತ್ತ ನಿಮಗೆ? ನಿಮ್ಮ ತಪ್ಪಿಗಾಗಿ ನ್ಯೂನ್ಯತೆ ಇರೋದು ಸರ್ಕಾರದಲ್ಲಿ. ನೀವು ತಪ್ಪು ಮಾಡಿ ಜನರನ್ನು ಸಂಘರ್ಷಕ್ಕಿಳಿಸ್ತಕ್ಕಂಥದ್ದು ಇದು ಏನು ನ್ಯಾಯನ? ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರನೂ ಕೊಡಬೇಕು. ಅದರ ತಕ್ಷಣ ಈ ನ್ಯೂನ್ಯತೆಗಳನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಈಗ ಒಳ ಮೀಸಲಾತಿ ಈಗ ನೀವು ಕೊಟ್ಟಿಲ್ಲ, ಕ್ಯಾಬಿನೆಟ್ಟಲ್ಲಿ ಮೊನ್ನೆ ಇತ್ಯರ್ಥ ನೀವು ಮಾಡಲಿಕ್ಕಾಗಿಲ್ಲ. ನೀವು ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡಿಕೊಂಡು ನ್ಯಾಯ ಕೊಡೋದರ ಬದಲಾಗಿ ಅನ್ಯಾಯವನ್ನೇ ಜನರಿಗೆ ಕೊಡೋದಾದರೆ ಇತ್ಯರ್ಥ ಮಾಡಲಿಕ್ಕೆ ಸಾಧ್ಯ ಹೇಗಾಗತ್ತೆ? ಇದು ನಮಗೆ ಅರ್ಥವಾಗದೇ ಇರತಕ್ಕಂಥ ಒಂದು ವಿಷಯ. ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಇಳಿದುಬಿಟ್ಟಿದೆ ಅಂದರೆ, ಸುಳ್ಳು, ಮೋಸ, ವಂಚನೆ ಕಾಂಗ್ರೆಸ್ನ ಮನೆದೇವರು ಮಾಡ್ಕೊಂಡಿದ್ದಾರೆ ಅವರು. ನೀವು ಎಲ್ಲ ವಿಚಾರಗಳಲ್ಲೂ ಸಿದ್ದರಾಮಯ್ಯನವರು ಸುಳ್ಳು ಹೇಳೋದನ್ನು ಭಾಳ ಭಾಳ ಪರಿಪಾಠ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮೋಸ ವಂಚನೆ ಹೇಳತೀರದು. ಇಂಥ ಪರಿಸ್ಥಿತಿಗೆ ಇವತ್ತು ಇದು ಬಂದಿದೆ. ಇವತ್ತು ಬಡ್ಜೆಟ್ಟಿನ ವಿಷಯದಲ್ಲೂ ಕೂಡ ನಾನು ನಿನ್ನೆನೂ ಕೂಡ ಹೇಳಿದ್ದೇನೆ ಈ ಮಾತನ್ನು. ಎಷ್ಟು ಸಾಲ ಮಾಡಿದ್ದೀರಿ? 1,32,000 ಕೋಟಿ ಇವತ್ತು ಸಾಲ ಮಾಡಿದ್ದೀರಿ. ಮಾಡಿ ಇವತ್ತು ಅಭಿವೃದ್ಧಿಗೆ ಎಷ್ಟು ಹಣ ಇಟ್ಟಿದ್ದೀರಿ? 71,000 ಕೋಟಿ ಅಂತ ಹೇಳಿದ್ದೀರಿ. ಕಳೆದ ಸಾರಿ ಇಟ್ಟ ಹಣದಲ್ಲಿ ಅಭಿವೃದ್ಧಿ ಎಷ್ಟಾಗಿದೆ? ಅಷ್ಟು ಮಾಡಿದ್ದೀರಾ? ಇಲ್ಲ. ಅಭಿವೃದ್ಧಿಯಲ್ಲಿ ಕೋತಾಗಿದೆ. ಇವತ್ತು ನಮ್ಮ ಕಾಲದಲ್ಲಿ ನೋಡಿ, 22-23ರಲ್ಲಿ ಬೊಮ್ಮಾಯಿಯವರಿದ್ದರು. ಬೊಮ್ಮಾಯಿಯವರು ಮೊದಲ ವರ್ಷದಲ್ಲಿ 23 ಇದರಲ್ಲಿ ಅವರು ಸಾಲ ಮಾಡಿದ್ದು, ಕೊನೆ ಬಡ್ಜೆಟ್ಟು ಡೆಫಿಸಿಟ್ ಇರಲಿಲ್ಲ, ಕೋತಾ ಬಡ್ಜೆಟ್ ಇರಲಿಲ್ಲ, ಸಾಲ ಮಾಡಿರಲಿಲ್ಲ. 500 ಕೋಟಿ ರೂಪಾಯಿ ಇದು ಇಟ್ಟು ಹೋದ್ರು ಅವರು. ಇಟ್ಟು ಹೋದ್ರು ಅವರು. ಆದರೆ 22-23ರಲ್ಲಿ ಅವರು 44,000 ಕೋಟಿ ಸಾಲ ಮಾಡಿದ್ರು. ಅದು ಅವರ ಮೊದಲ ವರ್ಷ ಆಗಿತ್ತು. ಯಾಕೆ? ಅವರ ಅವಧಿಗಳಿದೆಯಲ್ಲ, ಮಾನ್ಯ ಯಡಿಯೂರಪ್ಪನವ್ರದ್ದು, ಮಾನ್ಯ ಬಸವರಾಜ ಬೊಮ್ಮಾಯಿ ಅವ್ರದ್ದು, ಅದು ಕರೋನಾ ಕಾಲ. ಬಹಳ ಸಂಕಷ್ಟಗಳನ್ನು ಎದುರಿಸಬೇಕಾಗಿತ್ತು. ಅಂಥ ಕಾಲದಲ್ಲೇ ಅವರು ಸರ್ಪ್ಲಸ್ ಬಡ್ಜೆಟ್ ಕೊಟ್ಟು ಹೋದ್ರು. ಈಗ ನೋಡಿ, 44,000 ಮೊದಲನೇ ವರ್ಷದಲ್ಲಿ ತಗೊಂಡಿದ್ರು ಸಾಲ. ನೀವಿವಾಗ 1,32,000 ಕೋಟಿ ತಗೊಂಡಿದ್ರಿ. ಬಡ್ಡಿ ಹೋದ ವರ್ಷ ನೀವು 1,16,000ಕ್ಕೆ 45,600 ಕೋಟಿ ಬಡ್ಡಿ ಕಟ್ತಾ ಇದ್ರಿ. ಅದರ ಪ್ರಕಾರ ನಮ್ಮ ಸಾಲ 44, ನಿಮ್ಮ ಬಡ್ಡಿ 55. ನಮ್ಮ ಸಾಲಕ್ಕಿಂತ ನಿಮ್ಮ ಬಡ್ಡಿ ಜಾಸ್ತಿ ಕಟ್ತಾ ಇದ್ರಿ. ಈ ಸಾರಿ 1,32,000ಕ್ಕೆ ಇನ್ನು 7,000 ಬಡ್ಡಿ ಹೆಚ್ಚಾಗತ್ತೆ. 7,000 ಬಡ್ಡಿ ಹೆಚ್ಚಾದರೆ 52,600 ಕೋಟಿ ಈ ವರ್ಷ ಬಡ್ಡಿ ಕಟ್ಟಬೇಕಾಗತ್ತೆ. ನೀವು ನಮ್ಮ ಸಾಲಕ್ಕಿಂತ ನೀವು ಬಡ್ಡಿನೇ ಹೆಚ್ಚು ಕಟ್ಟುತ್ತೀರಿ. ಅಂದರೆ ಇದೇನೋ ಸಂಕಷ್ಟದ ಕಾಲ ಅಲ್ಲ.
ನೀವು ಅಭಿವೃದ್ಧಿಗೆ 71,000 ಕೋಟಿ ಇದೆ. ನಮ್ಮ ಕಾಲದಲ್ಲಿ ನೋಡಿ, ಒಟ್ಟು ಹೊಣೆಗಾರಿಕೆಗಳು GSDPಯ ಶೇಕಡಾವಾರು ನಮ್ಮ ಕಾಲದಲ್ಲಿ 23.97% ಇತ್ತು. ಹೋದ ವರ್ಷ ನಿಮ್ಮದು 24.91 ಮಾಡ್ಕೊಂಡಿದ್ರಿ. ಬಂಡವಾಳ ವೆಚ್ಚ 44,000 ಕೋಟಿ ನಾವು ಸಾಲ ಮಾಡಿದರೆ 60,599 ಬಂಡವಾಳ ವೆಚ್ಚ ಮಾಡ್ತಾ ಇದ್ವಿ. ನೀವೇನು ಮಾಡಿದ್ರಿ? 71,000 ಕೋಟಿ ಮಾಡ್ತಾ ಇದ್ದೀರಿ. 71 ಅಂದರೆ ಸಾಲ 1,32,000 ಕೋಟಿ. ಅಲ್ಲಿಗೆ ಹೆಚ್ಚು ಕಡಿಮೆ 60,000 ಕೋಟಿ ರೂಪಾಯಿನ ನೀವು ಯಾವುದಕ್ಕೆ ಬಳಕೆ ಮಾಡ್ತಾ ಇದ್ದೀರಿ? ಡೆವಲಪ್ಮೆಂಟ್ಗಲ್ಲ, ಅಸೆಟ್ ಕ್ರಿಯೇಷನ್ಗಲ್ಲ. ಈ ರೀತಿ 4-5 ವರ್ಷ ಹೋಗ್ಬಿಟ್ರೆ ನೀವು ಅದನ್ನು ಯಾವ ರೀತಿ ತೀರಿಸ್ತೀರಿ? ನೀವು ಬಂಡವಾಳ ಹಾಕಿ ಬಂಡವಾಳ ವೆಚ್ಚ ಮಾಡಿದರೆ ರಿಟರ್ನ್ಸ್ ಕೂಡ ಇರುತ್ತೆ ನಿಮಗೆ. ಇದರಲ್ಲಿ ಇಲ್ಲ. ಅದಕ್ಕೆ ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ. ನೀವು ನಾವು ಊಟ ಮಾಡಬೇಕು, ಮಾಡಬಾರ್ದಂತಲ್ಲ, ಅದರ ವೆಚ್ಚಗಳೇ ಬೇರೆ. ಅಸೆಟ್ ಕ್ರಿಯೇಷನ್ಗೆ ನಾವು ಮಾಡಬೇಕು. ವಿತ್ತೀಯ ಕೊರತೆ ನಮ್ಮ ಕಾಲದಲ್ಲಿ GSDPಯ ಶೇಕಡಾವಾರು 2.14 ಇತ್ತು. ನೀವು ಅದನ್ನು ಹಿಗ್ಗಿಸಿ ಈಗೇನು ಮಾಡಿದ್ದೀರಿ? ಲೋನ್ ತೆಗೆದುಕೊಳ್ಬೇಕಲ್ಲ ಅನ್ನೋ ಕಾರಣಕ್ಕೆ ಬಡ್ಜೆಟನ್ನು ಹಿಗ್ಗಿಸಿ 2.95 ಹೋಗಿದ್ದೀರಿ. 3% ಒಳಗಿರಬೇಕು ಅಂತ ಹೇಳ್ತಿರಲ್ಲ. ವಿತ್ತೀಯ ಶಿಸ್ತಿರ್ಬೇಕಂದ್ರೆ 3% ಒಳಗಿರ್ಬೇಕು. ಎಲ್ಲಿದೆ ಇಲ್ಲಿ? ಕಳೆದ ವರ್ಷ ನಿಮ್ಮದು 4,07,000 ಕೋಟಿ ಬಡ್ಜೆಟ್ ಇತ್ತು. ಈ ಸಾರಿ 4,44,000 ಕೋಟಿ ಬಡ್ಜೆಟ್ ಮಾಡಿದ್ದೀರಿ. ನೀವು ಒಂದು ಸಮಯ ಯೋಚನೆ ಮಾಡಿ ನೋಡಿ. ಕಳೆದ ವರ್ಷದ ಬಡ್ಜೆಟ್ಟು 15,000 ಕೋಟ ಇದೆ ನಿಮ್ಮದು. ಅದನ್ನು ಇವಾಗ ಮುಂದುವರಿಸಿದಕ್ಕೆ ಹಾಕಿದ್ರೆ ನಿಮ್ಮದು 3% ಅಲ್ಲ, ನಿಮ್ಮ ಇದು ಕೊರತೆ ಅದು 3%ಗೂ ಮೀರಿ ಹೋಗ್ತದೆ. ಎಲ್ಲಿದೆ ಆರ್ಥಿಕ ಶಿಸ್ತು?